ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ವೈರಾಗ್ಯ ಉಳ್ಳವನಾಗಿರು. ಅದಕ್ಕೆ ಆಧಾರವಾಗಿ ಅರಣ್ಯಕಾಂಡ 25ನೇ ಅಧ್ಯಾಯ 10 ಮತ್ತು 11ನೇ ವಚನ. ಆಗ ಯೆಹೋವನು ಮೋಶೆಗೆ, ನಾನೇ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಮೇರೆಗೆ ಮಹಾಯಾಜಕ ಆರೋನನ ಮೊಮ್ಮಗನು ಎಲೆಯಾಜರನ ಮಗನೂ ಆಗಿರುವ ಪಿನೆಹಾಸನು ನನ್ನ ಗೌರವವನ್ನು ಕಾಪಾಡಿದ್ದರಿಂದ ಇಸ್ರಾಯೇಲರ ಮೇಲಿದ್ದ ನನ್ನ ಕೋಪವನ್ನು ತೊಲಗಿಸಿದ್ದೇನೆ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಸ್ತೋತ್ರ, ದೇವರು ಪಿನೆಹಾಸನ ಕುರಿತಾಗಿ ದೇವರ ಗೌರವವನ್ನು ಕಾಪಾಡಿದ್ದರ ನಿಮಿತ್ತವಾಗಿ ಪಿನೆಹಾಸನ ಅವನ ಸ್ವಭಾವವನ್ನು ದೇವರು ಮೆಚ್ಚಿ, ಅವನ ಗುಣವನ್ನು ಮೆಚ್ಚಿ ಇಸ್ರಾಯೇಲರ ಮೇಲಿದ್ದಂಥ ಕೋಪವನ್ನು ದೇವರು ತೊಲಗಿಸಿಬಿಟ್ಟರು. ಸತ್ಯವೇದದಲ್ಲಿ ಪಿನೆಹಾಸನೆಂಬ ಯೌವನಸ್ಥನು ಅವನು ದೇವರಿಗಾಗಿ ಭಕ್ತಿ ವೈರಾಗ್ಯವನ್ನು ತೋರಿಸಿ ಇಸ್ರಾಯೇಲ್ ಜನರ ಮೇಲೆ ಕರ್ತನಿಂದುಂಟಾದ ಕೇಡನ್ನು ನಿಲ್ಲಿಸಿದನು ಎಂಬುದಾಗಿ ಓದುತ್ತೇವೆ. ಈತನಿಂದ ಜನರು ಕಾಪಾಡಲ್ಪಟ್ಟರು. ಸ್ತೋತ್ರ, ದೇವರಿಂದ ಹೊಗಳಲ್ಪಟ್ಟಂಥ ವ್ಯಕ್ತಿ ಪಿನೆಹಾಸನಾಗಿದ್ದಾನೆ. ಈತನ ಸಂತತಿಯಲ್ಲಿ ನಿತ್ಯವಾದ ಯಾಜಕರ ಪದವಿಯು ದೇವರಿಂದ ಕೊಡಲ್ಪಟ್ಟಿತು. ಇದು ಎಷ್ಟೋ ದೊಡ್ಡ ಘನತೆ ನೋಡ್ರಿ. ದೇವರು ಒಬ್ಬ ಮನುಷ್ಯನನ್ನು ಹೊಗಳುವುದು ಎಂಬುದು ಅದು ಬಹಳ ದೊಡ್ಡ ಕಾರ್ಯ. ಮನುಷ್ಯರು ನಮ್ಮನ್ನು ಹೊಗಳುವಾಗ ನಾವು ಸಂತೋಷ ಪಡ್ತೇವೆ. ಆದರೆ ಇಲ್ಲಿ ಪಿನೆಹಾಸನ ಜೀವಿತದಲ್ಲಿ ಅವನ ಭಕ್ತಿಯಿಂದ ಕೂಡಿದ ವೈರಾಗ್ಯವನ್ನು ನೋಡಿ ದೇವರು ಹೊಗಳುತ್ತಿದ್ದಾರೆ, ದೇವರು ಅವನನ್ನು ಘನಪಡಿಸುತ್ತಾ ಇದ್ದಾರೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಪ್ರಖ್ಯಾತಿಗೊಂಡ ಸಿನಿಮಾ ಹಾಡುಗಾರರೊಬ್ಬರು ಒಂದು ಕಾಲೇಜಿನ ಸಮಾರಂಭಕ್ಕೆ ಕರೆಯಲ್ಪಟ್ಟಿದ್ದರು. ಅವರನ್ನು ನೋಡಿದ ಸಂತೋಷದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಅವರ ಬಳಿ ಮಾತನಾಡಲು ಪ್ರಯತ್ನಿಸಿದರು. ಆದರೆ ಅವರು ಅವರ ಬಳಿ ಮಾತನಾಡಲು ಬಯಸಲಿಲ್ಲ. ಅದರ ಬಗ್ಗೆ ಆ ವಿದ್ಯಾರ್ಥಿಗಳು ಅವರ ಬಳಿ ಕೇಳಿದಾಗ ಅವರು, ನೀವೆಲ್ಲರೂ ನನ್ನ ಬಳಿ ಮಾತನಾಡಲು ಬಯಸುತ್ತಿದ್ದೀರಾ ಎಂದು ನನಗೆ ಅರ್ಥವಾಗುತ್ತಾ ಇದೆ. ಆದರೆ ನಾನು ಸುಮ್ಮನೆ ಮಾತನಾಡಿದರೆ ನನ್ನ ಸ್ವರದ ಬಲವು ಕಡಿಮೆಯಾಗ್ತದೆ. ನಾನು ಈ ಸ್ವರವನ್ನು ಸಿನಿಮಾ ರಂಗಕ್ಕೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಆದುದರಿಂದ ಬೇರೆಯವರ ಬಳಿಯಲ್ಲಿ, ಜನರ ಬಳಿಯಲ್ಲಿ ನಾನು ಅಧಿಕವಾಗಿ ಮಾತನಾಡುವುದಿಲ್ಲ. ನನ್ನ ಮಧುರವಾದ ಸ್ವರದ ಮಾಧುರ್ಯವನ್ನು ನಾನು ಕಳೆದುಕೊಳ್ಳಬಾರದೆಂಬುದಾಗಿ ನಾನು ಮಾತನಾಡುವುದಿಲ್ಲ ಎಂಬುದಾಗಿ ಹೇಳಿದರು. ಒಂದು ಲೋಕದ ಹೆಸರು ಹೊಗಳಿಕೆಗಾಗಿ ಸಿನಿಮಾ ಹಾಡುಗಳನ್ನು ಹಾಡುವ ಒಬ್ಬ ವ್ಯಕ್ತಿಗೆ ಅಷ್ಟು ವೈರಾಗ್ಯ ಇರಬೇಕಾದರೆ, ಪ್ರೀತಿಯುಳ್ಳ ದೇವಜನರೇ, ನಾವು ಯೋಚಿಸೋಣ. ನಮ್ಮ ದೇವರು ಜೀವಿಸುವ ದೇವರು, ಕರ್ತಾದಿ ಕರ್ತನು, ರಾಜಾದಿ ರಾಜನು, ನಮಗಾಗಿ ಜೀವ ಕೊಟ್ಟಂಥ ದೇವರು. ಆ ದೇವರಿಗೆ ಇನ್ನು ನಾವು ವೈರಾಗ್ಯವುಳ್ಳವರಾಗಿರಬೇಕು. ಕಷ್ಟಗಳು ಬರಲಿ, ಸ್ತೋತ್ರ, ಹೋರಾಟಗಳು ಬರಲಿ, ಜನರು ನಮ್ಮನ್ನು ಹೊಡಿಲಿಕ್ಕೆ ಬರಲಿ, ನಮ್ಮನ್ನು ಕೀಳಾಗಿ ನೋಡಲಿಕ್ಕೆ ಬರಲಿ, ನಮ್ಮ ವಿರುದ್ಧವಾಗಿ ಸುಳ್ಳು ಕೇಸುಗಳನ್ನು ಹಾಕಿದರೂ ಪರವಾಗಿಲ್ಲ. ನಾವು ದೇವರ ವಿಷಯದಲ್ಲಿ ವೈರಾಗ್ಯವುಳ್ಳವರಾಗಿರಬೇಕು. ಒಂದೇ ಒಂದು ಜೀವನ, ಅದು ಯೇಸುವಿಗಾಗಿ ಹೋಗುವುದಾದರೆ ಹೋಗಲಿ ಎಂಬುದಾಗಿ ಸ್ತೋತ್ರ, ಆ ವೈರಾಗ್ಯದಿಂದ ನಾವು ಬಾಳುವಾಗ ಪಿನೆಹಾಸನನ್ನು ದೇವರು ಹೇಗೆ ಘನಪಡಿಸಿದರೋ ದೇವರು ನಮ್ಮನ್ನು ಸಹ ಘನಪಡಿಸುತ್ತಾರೆ. ಈ ದಿವಸ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ, ಸ್ವಾಮಿ, ಆ ಒಂದು ವೈರಾಗ್ಯವನ್ನು ಕೊಡ್ರಿ. ಹೇಗೆ ಪಿನೆಹಾಸನು ನಿಮ್ಮ ಗೌರವವನ್ನು ಕಾಪಾಡಿದನೋ ದೇವ್ರೇ, ಎಸಪ್ಪ, ನಿನ್ನ ಗೌರವವನ್ನು ಕಾಪಾಡಿದ ಹಾಗೆ ನಾವು ಜೀವಿಸುವ ಈ ಲೋಕದಲ್ಲಿ ನಿನ್ನ ನಾಮದ ಮಹಿಮೆಗಾಗಿ ನಿಮ್ಮನ್ನು ಬಿಟ್ಟು ನಾವು ಹಿಂಜರಿಯಬಾರದಪ್ಪ. ನಿಮ್ಮ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ನಿಮ್ಮನ್ನು ಘನಪಡಿಸಬೇಕು. ನಮಗೆ ಸಹಾಯ ಮಾಡ್ರಿ, ನಮಗೆ ಸಹಾಯ ಮಾಡ್ರಿ, ನೀವು ಆಳ್ವಿಕೆ ಮಾಡ್ರಿ ಸ್ವಾಮಿ. ಈ ದಿನ ಈ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲ ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ರಿ. ನಿನ್ನ ಹಸ್ತ ಜೊತೆಗಿರಲಿ. ನಿನಗಾಗಿ ಜೀವಿಸಲಿಕ್ಕೆ ಕೃಪೆ ತೋರಿಸ್ರಿ, ಅದ್ಭುತ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ವೈರಾಗ್ಯ ಉಳ್ಳವರಾಗಿ ಜೀವಿಸೋಣ, ದೇವರಿಗಾಗಿ ಬಾಳೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.